ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇಲ್ಲೊಂದು ಫ್ಯಾನಲ್ ಬೋರ್ಡ್ ಟೆಸ್ಟಿಂಗ್ ಹೋಗಿದ್ದೆ. ಫ್ಯಾನಲ್ ಬೋರ್ಡ್ ಸ್ಟಾರ್ಟ್ ಮಾಡಿದ್ರೆ ಪದೇ ಪದೇ ಟ್ರಿಪ್ ಆಗ್ತಾಯಿದೆ. ಎರಡು ರೀಸನ್ಗೆ ಈ ರೀತಿ ಟ್ರಿಪ್ ಆಗುತ್ತೆ. ಒಂದು ರೀಸನ್ ಬಂದ್ಬಿಟ್ಟು ಫ್ಯೂಸ್ ಹೋಗಿದ್ರೆ, ಮತ್ತೊಂದು ರೀಸನ್ ಬಂದ್ಬಿಟ್ಟು ಕೇಬಲ್ ಎಲ್ಲಾದರೂ ಬಸ್ಟ್ ಆಗಿದ್ದರೆ. ಈ ಫ್ಯಾನಲ್ ಬೋರ್ಡ್ ಪ್ರಾಬ್ಲಮ್ ಏನಪ್ಪ ಅಂದರೆ ಕೇಸಿಂಗ್ ಒಳಗಡೆ ಕೇಬಲ್ಲು ಬಸ್ಟ್ ಆಗೋಗಿದೆ. ಆಟೋಮೆಟಿಕ್ಕು ಆನ್ ಮಾಡಿಬಿಟ್ಟು ಬಂದಿದ್ದೀನಿ. ನೋಡ್ಬೋದು ಕೇಸಿಂಗ್ ಒಳಗಡೆ ಯಾವ ರೀತಿ ಕೇಬಲ್ ಬಸ್ಟ್ ಆಗುತ್ತೆ ಅಂದ್ಬಿಟ್ಟು. ಕೇಸಿಂಗ್ ಒಳಗಡೆ ಈ ರೀತಿ ಏನಾದರೂ ಕೇಬಲ್ ಬಸ್ಟ್ ಆಯಿತು ಅಂದರೆ ಯಾರೂ ಬೋರ್ವೆಲ್ ಹತ್ರ ಪೈಪ್ಗಳನ್ನ ಮುಟ್ಟಕ್ಕೆ ಹೋಗ್ಬೇಡಿ. ಯಾಕಪ್ಪ ಅಂದರೆ ಕರೆಂಟ್ ಸಾಕು ಹೊಡೆಯೋ ಚಾನ್ಸ್ ಇರುತ್ತೆ. ನಮ್ಮ ರೈತರಿಗೆ ಕೇಳಿದೆ ಎಷ್ಟು ಲೆಂತ್ ಬಿಟ್ಟಿದ್ದೀರಾ ಅಂತ. ಅವ್ರು ಹೇಳಿದ್ರು 17 ಲೆಂತ್ ಅಂತ. ಹೆಂಗಿದ್ರು ನಿಮ್ಮದು ಟ್ಯಾಕ್ಟ್ರ್ ಇದೆಯಲ್ವಾ, ಟ್ಯಾಕ್ಟ್ರು ಮತ್ತು ಚೈನ್ ಇದ್ದರೆ ಎತ್ಕೊಬನ್ನಿ, ಇಲ್ಲ ಹಗ್ಗ ಇದ್ದರೂ ಎತ್ಕೊಬಂದ್ಬಿಡಿ. ಎತ್ಬಿಟ್ಟು ಜಾಯಿಂಟ್ ಹಾಕ್ಬಿಡುವ. ಹೆಂಗಿದ್ರು 1 ಅಡಿಲಿ ಕೇಬಲ್ ಅಷ್ಟೇ ಬಸ್ಟ್ ಆಗಿರೋದು, ಎಳೆದ್ರೂ ಬರ್ತಾ ಇಲ್ಲ ಅಂತ ನಾನು ಹೇಳಿದೆ. ಟ್ಯಾಕ್ಟ್ರಿ ಎತ್ಕೊಬಂದರು. ಹಿಂದೆ ಡಾಬರ್ ರಾಡಲ್ಲಿ ಬಿಗಿಯಾಗಿ ಕಟ್ಕೊಂಡು 2 ಅಡಿ ಮೇಲೆ ಬತ್ತು ಕೇಬಲ್ನ ಜಾಯಿಂಟ್ ಹಾಕಿ ಒಳಗಡೆ ಅದೇ ರೀತಿ ಬಿಟ್ಟು. ಈ ರೀತಿ ಏನಾದರೂ ನಿಮ್ಮ ಬೋರ್ವೆಲಲ್ಲಿ 1 ಅಡಿ 2 ಅಡಿಗೆ ಕೇಬಲ್ ಏನಾರ ಬಸ್ಟ್ ಆಗಿದ್ದರೆ ಈ ರೀತಿ ಟ್ಯಾಕ್ಟ್ರಲ್ಲಿ ಆರಾಮಾಗಿ ಎತ್ಕೊಂಡು ಜಾಯಿಂಟ್ ಹಾಕ್ಕೋಬೋದು. ಮತ್ತು ಈ ಕೆಲಸ ಗೊತ್ತಿರಬೇಕು, ಗೊತ್ತಿಲ್ಲದೆ ಮಾಡೋಕ್ಕೆ ಹೋಗಬೇಡಿ. ಯಾಕಪ್ಪ ಅಂದರೆ ಸ್ವಲ್ಪ ಏನಾದರೂ ಸ್ಲಿಪ್ ಆಯಿತು ಅಂದರೆ ಮೋಟ್ರು ಕಳ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಮತ್ತು ಏನಾದರೂ ಕೈಗೆ ಏನಾರ ಅಲ್ಲಿದ್ದರೆ ಕೈ ಕಟ್ಟಾಗೋ ಚಾನ್ಸಸ್ಸು ಇರುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಆಫ್ ಮಾಡ್ರಿ. ಹಂಗೆ ಆನ್ ಮಾಡಿರಿ ಇನ್ನೊಂದ್ಸತಿ. ಆಫ್ ಮಾಡ್ರಿ.